ಈ ಒಂದು ಪ್ರೆಸ್ ಕ್ಲಬ್ನಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಯನ್ನು ಸಲ್ಲಿಸಿದ್ದೇನೆ. ಕೊರಿಯರ್ ಸೇತುವೆಗೆ ಈಗಾಗಲೇ 30 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಇದರ ಬಗ್ಗೆ ನಿಮ್ಮೊಟ್ಟಿಗೆ ಈ ಮಾಹಿತಿ ಹಂಚಿಕೊಳ್ಳಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಕಳೆದ 16 ವರ್ಷಗಳ ಬೇಡಿಕೆಯ ಆದ ಸ್ವಲ್ಪ 102 ನೆಕ್ಕಿಲಾಡಿ ಗ್ರಾಮದ ಸಂಪರ್ಕ ಕಲ್ಪಿಸುವ ಕುಮಾರಧಾರ ನದಿಗೆ ಕೊರಿಯರ್ ಎಂಬಲ್ಲಿ ಸರ್ವ ಋತು ಸೇತುವೆಗೆ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ 30 ಕೋಟಿ ಮಂಜೂರಾಗಿರುತ್ತದೆ. ಕಳೆದ ಬಿಜೆಪಿ ಸರ್ಕಾರ ಇರುವಾಗಲೇ ಅವಧಿಯಲ್ಲಿ ಸರ್ಕಾರ ಇರುವಾಗಲೇ ಕಡಬ ತಾಲೂಕು ಸಂಪರ್ಕಿಸುವ ಮರೋಳಿ ಎಂಬಲ್ಲಿ ಸೇತುವೆಗಳನ್ನು ಈಗಲೇ ತುಂಬ ಮನವಿಯನ್ನು ನಾವು ಕೊಟ್ಟಿದ್ದೆವು ಹಲವಾರು ಸೇತುವೆಗಳಿಗೆ. ಅದರಲ್ಲಿ ಮಂಜೂರಾದಂಥ ಸೇತುವೆಗಳಲ್ಲಿ ಗುಂಡ್ಯ ಹೊಳೆಗೆ, ಕೊಣಾಜೆ ಹಾಗೂ ಕುಮಾರಧಾರ ನದಿಗೆ ಪಾಲೋಳಿ ಎಂಬಲ್ಲಿ ಸೇತುವೆಗಳು ಈಗಾಗಲೇ ನಿರ್ಮಾಣಗೊಂಡಿದೆ. ಕಳೆದ ಅವಧಿಯಲ್ಲಿ ಎಸ್ ಅಂಗಾರ್ ಅವರು ಮತ್ತು ಆಗಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಆದರ್ಶ ಗ್ರಾಮವನ್ನು ಸಂಪರ್ಕ ಋತು ಸರ್ವ ಋತುಗಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನಪಟ್ಟು ಆಗಲೇ ಮನವಿಯನ್ನು ಮಾಡಿದರು. ಸರ್ಕಾರದ ಗಮನಕ್ಕೆ ತಂದಿದ್ರು. ನಾನು ಶಾಸಕಿ ಆದ ನಂತರ ಈ ಹಲವಾರು ಸಲ ನನ್ನ ಮನೆಗೆ ಬಂದು ಇವರು ಮನವಿಯನ್ನು ಸಲ್ಲಿಸಿದ್ರು. ಇಲ್ಲಿ ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಕೂಡ ತುಂಬಾ ಜನ ಸಲ ಬಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿಗೆ ನಾವು ಕೂಡ ಈಗಿನ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರಾದಂಥ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ದೇವೆ. ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ದಂಥ ಡಿ.ಕೆ. ಶಿ ಅವರನ್ನು ಕೂಡ ತುಂಬಾ ಸಲ ಭೇಟಿಯಾಗಿದೆ. ಮನವಿಯನ್ನು ಕೂಡ ಕೊಟ್ಟಿದೆ. ಆ ಮನವಿಗೆ ಮಣ್ಣಿ ಸ್ಪಂದನೆ ಕೊಟ್ಟು ಇವತ್ತು ನಮಗೆ ಈ ಒಂದು ಸರ್ವ ಋತು ಸೇತುವೆಗೆ ಸಮಸ್ಯೆಯನ್ನು ಇಂದ ಇವತ್ತು ಈ ವರ್ಷದ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ಬಜೆಟ್ ಇಲ್ಲದಿದ್ದರು, ತಡವಾಗಿ ಆದರೂ ಈಗ ನನಗೆ 30 ಕೋಟಿಯನ್ನು ಈ ಸರ್ಕಾರ ಮಂಜೂರಾತಿ ಮಾಡಿದೆ. ಸರ್ಕಾರದ ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬೇಗ ಆಗ್ತದೆ, ಅದು ಈಗ ಟೆಂಡರ್ ಆಗಬೇಕು. ಟೆಂಡರ್ ಕಳೆದ 6 ತಿಂಗಳು ಎಲ್ಲ ಎಸ್ಟಿಮೇಟ್ ಎಲ್ಲ ಆಗಿ 6 ತಿಂಗಳು ಆಗ್ತದೆ ಟೆಂಡರ್ ಪ್ರಕ್ರಿಯೆ ನಡೆಯುವಾಗ. ಈಗ ಮಳೆ ಕೂಡ ಹೌದು, ಮುಖ್ಯವಾಗಿ ಕಡಬ ಮತ್ತು ಬಲ್ಪ ಆದರ್ಶ ಗ್ರಾಮವನ್ನು ನೆಕ್ಕಿಲಾಡಿ ಗ್ರಾಮಗಳು 102 ಧರ್ಮಸ್ಥಳಕ್ಕೆ ಹೋಗುವವರಿಗೆ ಒಂದು ಹತ್ತಿರ ನೇರ ಹಲವಾರು ವರ್ಷದ ಬೇಡಿಕೆ ಅವ್ರದ್ದು. ಮಡಿಕೇರಿಯಿಂದ ಹೇಗೆ ಎಲಿಮಲೆ ಮರ್ಕಂಜಾಗಿ ಅರಂತೋಡು ಆಗಿ ಬರುವಂತ ಒಂದು ರಸ್ತೆ, ಮತ್ತೆ ಸುಬ್ರಹ್ಮಣ್ಯದಿಂದ ದರ್ಶನ ಮಾಡಿಕೊಂಡು ಸೀದಾ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಈ ಸಲ ಈ ಕಡೆಗೆ ಹತ್ತಿರ ಆಗ್ತದೆ. ಆ ಮುಖಾಂತರ ನಮ್ಮ ಒಂದು ಕಡಬ ತಾಲೂಕು ಕೂಡ ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವೀಗ ಇದನ್ನು ಆದಷ್ಟು ಹೆಚ್ಚು ಇದಕ್ಕೆ ಮುತುವರ್ಜಿ ಕೊಟ್ಟಿದ್ದಾರೆ. ಪ್ರಯತ್ನಕ್ಕೆ ಎಲ್ಲರೂ ಸ್ಪಂದಿಸಿದ್ದಾರೆ. ಇವತ್ತು ಎಷ್ಟೋ ವರ್ಷದಿಂದ ಪ್ರಯತ್ನ ಪಟ್ಟವರು ಮೇದಪಣ್ಣ ಇದ್ದಾರೆ, ಮತ್ತೆ ಈ ಭಾಗದ ಹಿರಿಯರು ಇದ್ದಾರೆ. ಅದೇ ರೀತಿ ಆ ಭಾಗದ ಜನರು, ನಾನು ಶಾಸಕಿ ಆದ ನಂತರ ಇವರೆಲ್ಲ ತಂಡವಾಗಿ ಮನೆಗೆ ಬರ್ತಿದ್ರು. ಅಲ್ಲಿ ಕೂತಿದ್ದಾರೆ ಇದ್ರು ಕೂಡ. ಅವರೆಲ್ಲರ ಇದಕ್ಕೆ ಈಗ ಸೇಮ್ 30 ಕೋಟಿ ಕೊಟ್ಟಿದ್ದೇವೆ. ಅಷ್ಟು ಬೇಕಾದ್ರೆ ಡ್ಯಾಮ್ ಅಲ್ಲ, ವಿತ್ ಡ್ಯಾಮ್ ಆದ ಕಾರಣ ಮಧ್ಯ ಮಧ್ಯ ಪಿಲ್ಲರ್ ಮಧ್ಯ ಬೇಕಾದ ಕಾರಣ ಇಂಡಿಯನ್ ಆಗಿನ ಸಚಿವರು ಅಂಗಾರ ಇರುವಾಗ ನಾವು ಅನುಷ್ಠಾನ ಸಮಿತಿಯಲ್ಲಿ ಒಟ್ಟಿಗೆ ನಾವು ಹೋಗಿ ಮನವಿ 2022 ಕೂಡ ಮನವಿ ಮಾಡಿದ್ದೇವೆ. ಆಗ ಪ್ರೋತ್ಸಾಹಕ್ಕೆ ಈಗ ನಮ್ಮ ಶಾಸಕರು ಅದನ್ನು ಮುಂದುವರಿಸಿ ನಮಗೆ ಈಗ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಶಾಸಕರು ಅನುದಾನಗಳನ್ನು ಹಂಚಿಕೆ ಮಾಡುವಾಗ ತಾರತಮ್ಯ ಮಾಡ್ತಾರೆ, ಖಾಸಗಿ ಸಂಸ್ಥೆಗಳಿಗೆ ಅನುದಾನ ಕೊಡ್ತಾರೆ ಆರೋಪ ಕಾಂಗ್ರೆಸ್ ಮಾಡ್ತಾರೆ. ನಮಗೆ ಸರ್ಕಾರದ ಅನುದಾನ ಕೊಟ್ಟಿದ್ದಾರೆ. 25 ಕೋಟಿಯನ್ನು ಕೊಡ್ತೇವೆ ಅಂತ ಹೇಳಿ ಕ್ರಿಯೋಜನೆ ತಯಾರು ಮಾಡಲಿಕ್ಕೆ ವಿಶೇಷ ಅನುದಾನದಲ್ಲಿ 25 ಕೋಟಿ ಕೊಡ್ತೇನೆ ಅಂತ ಹೇಳಿ ಅದಕ್ಕೆ ನಮಗೆ ಪ್ರೊಸೀಜರ್ ವಿವೇಚನೆ, ಅದರಲ್ಲಿ ನಮಗೆ ಒಂದು ಇದು ಅದಕ್ಕೆ ಪಟ್ಟಿ ಕೊಟ್ಟಿದ್ದಾರೆ. ಯಾವುದಕ್ಕೆ ಎಷ್ಟು ಕೊಡ್ಬೇಕು ಅಂತೇಳಿ ಸರ್ಕ್ಯುಲರ್ ಇದೆ. PWಗೆ ಎಷ್ಟು ಇಡಬೇಕು, ಮತ್ತೆ ನಮ್ಮ PRDಗೆ ಎಷ್ಟು ಇಡಬೇಕು, ಮತ್ತೆ ನಮ್ಮ ವಿವೇಚನೆಗೆ ಬಿಟ್ಟದ್ದು ಶಾಸಕರ ವಿವೇಚನೆ ಬಿಟ್ಟದ್ದು ಇಷ್ಟು ಅಂತೇಳಿ ಇಟ್ಟಿದ್ದಾರೆ. ಆ 6 ಕೋಟಿಯಲ್ಲಿ ನಮಗೆ 6 ಕೋಟಿ ವಿವೇಚನೆಗೆ ಬಿಟ್ಟ ಅನುದಾನ ಉಂಟು. 6 ಕೋಟಿ 25 ಕೋಟಿಯಲ್ಲಿ 6 ಕೋಟಿ ವಿವೇಚನೆಗೆ ಎಲ್ಲಿ ಬೇಕಾದ್ರೂ ಕೊಡ್ಬೋದು ಅಂತೇಳಿ ವಿವೇಚನೆಗೆ ಬಿಟ್ಟದಂತೆ ನಮ್ಗೆ ಯಾವ್ದಾಗೂ ಕೊಡ್ಬೋದು. ಆದ ಕಾರಣ ನಾವು ಅದನ್ನು ಖಾಸಗಿ ಶಾಲೆ, ಸರ್ಕಾರಿ ಶಾಲೆ ಅಂತ ನೋಡ್ಲಿಲ್ಲ. ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೊಂದಿಕೊಂಡು ಅಲ್ಲಿ SC/ST ಮಕ್ಕಳಿದ್ದಾರ, ಅಲ್ಪಸಂಖ್ಯಾತರ ಮಕ್ಕಳಿದ್ದಾರ, OBC ಮಕ್ಕಳಿದ್ದಾರ ಎನ್ನುವುದನ್ನು ನೋಡಿ, ಮತ್ತೆ ಶಿಕ್ಷಣದ ಗುಣಮಟ್ಟ ಹೇಗೆ ಉಂಟು ಅಂತ ನೋಡಿಕೊಂಡು ಅಲ್ಲಿ 100% ಬರುವಂತ ಶಾಲೆಗಳನ್ನು ಗುರುತಿಸಿಕೊಂಡು ಕೊಟ್ಟಿದ್ದೇವೆ. ಹೊರತು ಬಿಟ್ಟು ಅಲ್ಲಿ ಕನ್ನಡ ಮಾಧ್ಯಮ ಶಾಲೆ ಮತ್ತೆ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಅಲ್ಲ ಕನ್ನಡ ಮಾಧ್ಯಮಕ್ಕೆ ಅವಶ್ಯಕತೆ ಇದೆ. ಈಗಾಗಲೇ ನಾವು ಸರ್ಕಾರಿ ಶಾಲೆಗಳಿಗೂ ಕೂಡ ಕೊಟ್ಟಿದ್ದೇನೆ. ಸರ್ಕಾರಕ್ಕೆ ಅಂತಲೇ ಬಂದ ಅನುದಾನ ಪ್ರೈವೇಟಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ, ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು.
ನಮಗೆ ಆಗ ನಾವು ಅದನ್ನು ಯೋಚನೆ ಮಾಡಿದ್ವಿ. ವಿವೇಚನೆಗೆ ಬಿಟ್ಟ ಇದ್ರಲ್ಲಿ ಹಾ ಇದಕ್ಕೆ ಕೊಟ್ಟಿದ್ದೇನೆ. ಎಲ್ಲ ಶಾಸಕರು ಕೊಟ್ಟಿದ್ದಾರೆ. ಎಲ್ಲಾ ಶಾಸಕರು ಕೊಟ್ಟಿದ್ದಾರೆ. ಸಾಧಾರಣ ಇಲ್ಲಿ ಮಾತ್ರ ಅಲ್ಲ. ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಶಾಸಕರಿಗೆ ಉಂಟು. ಎಲ್ಲಾ ಶಾಸಕ 25 ಕೋಟಿಯಲ್ಲಿ 6 ಕೋಟಿ ವಿವೇಚನೆ ಬಿಟ್ಟ ಅನುದಾನ ಅಂತಲೇ ಕೊಡ್ಬೋದು ಅಂತಲೇ ಉಂಟು. ಎಲ್ಲಾ ಶಾಸಕರಲ್ಲಿ ಸರ್ಕ್ಯುಲರ್ ಅಲ್ಲಿ ಉಂಟು. ಸರ್ಕ್ಯುಲರ್ ಪ್ರಕಾರ ಕೊಟ್ಟದ್ದು. ಮತ್ತೆ ಹಿಂದೆ ಅಂಗಾರ ಇರುವಾಗ ಇಲ್ಲಿ ಹಾ, ಸಮುದಾಯ ಭವನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಸೈನ್ ಜೋಗಿ ಕೊಟ್ಟಿದ್ದಾರೆ. ಇವರು ಯಾರು ನಮ್ಮ MLC ಹೌದು, ಅವ್ರು ಕೊಟ್ಟಿದ್ದಾರೆ. ಅವರು ಅಲ್ಲಿಗೆ ರಸ್ತೆ ಐವನ್ ಡಿಸೋಜ. ಚರ್ಚ್ ರಸ್ತೆ ರಸ್ತೆ ಕೊಟ್ಟಿದ್ದಾರೆ. ಈಗ ನಮ್ದು ಕೂಡ ನಮ್ಮಲ್ಲಿ ಕೂಡ ಉಂಟು. ಚರ್ಚಿಗೆ ತಡೆಗೋಡೆಗೆ ಕೊಟ್ಟಿದ್ದೇನೆ ನಾನು, ಸ್ಪೆಷಲ್ ಗ್ರಾಂಟಿಗೆ. ಅಲ್ಪಸಂಖ್ಯಾತರ ತಡೆಗೋಡೆ ಕೊಟ್ಟಿದ್ದೇನೆ. ಅಲ್ಪಸಂಖ್ಯಾತರು ರೋಡ್ ತುಂಬಾ ಮಾಡಿಸಿಕೊಟ್ಟಿದ್ದೇನೆ. ಹಾಗಂತ ನಾವೇನು ಭೇದ ಭಾವ ಮಾಡ್ಲಿಲ್ಲ, ತಾರತಮ್ಯ ಮಾಡ್ಲಿಲ್ಲ. ಜನಗಳು ಒಂದು ರೀತಿ ಅವರ ಕಲ್ಪನೆಯಲ್ಲಿ ಇರ್ಬೋದು, ಅದು ನಾವು ಹಾಗೆ ಮಾಡ್ಲಿಲ್ಲ. ಸುಬ್ರಹ್ಮಣ್ಯ ಚರ್ಚಿಗೆ 50 ಲಕ್ಷ 50 ಲಕ್ಷ ಇಟ್ಟಿದೆ. ಚರ್ಚಿಗೆ ಅದು ಕೂಡ 50 ಲಕ್ಷ ಸಭಾಭವನ ಮಾಡಿದ್ದಾರೆ. ಇಲ್ಲಿ ಸಭಾಭವನ ಮಾಡಿದ್ದಾರೆ 50 ಲಕ್ಷ. ಸೈಂಟ್ ಜೋಸೆಫ್ ಶಾಲೆಗೆ ಪಟ್ಟಣ ಪಂಚಾಯತಿಗೆ ಕೊಡುವ ಅವಶ್ಯಕತೆ ಕೊಡ್ಲಿಕ್ಕೆ ಬರುವುದಿಲ್ಲ ರೂಲ್ಸ್ ಪ್ರಕಾರ. ಆದ ಕಾರಣ ಪೇಟೆಯಲ್ಲಿರುವ ಶಾಲೆಗಳು ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿಲಿಕ್ಕೆ ಕಾರಣ ನಮ್ದು ZPTP ಅನುದಾನ ಕೊಡ್ಲಿಕ್ಕೆ ಬರುದು. ಪಟ್ಟಣ ಪಂಚಾಯತಿಯಲ್ಲಿ ಶಾಲೆಗೆ ಅಂತ ಅನುದಾನ ಇರುವುದಿಲ್ಲ. ಆಗ ನಾವು ಅದಕ್ಕೆ ಪಟ್ಟಣದೊಳಗಿರುವಂತಹ ಸ್ಕೂಲನ್ನು ಹೀಗೆ ಜೋಡಿಸ್ಕೊಳ್ಬೇಕಾಗ್ತದೆ.